ಬಾಗಲಕೋಟೆ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೂಡ್ತಾ ಇದೆ. ಇನ್ನು ಕಾಂಗ್ರೆಸ್ ಕೂಡ ಏನು ಸುಮ್ಮನೆ ಇಲ್ಲ. ಸತೀಶ್ ಜಾರಕಿಹೊಳಿ ಟೀಮ್ ಗ್ರೌಂಡ್ ವರ್ಕ್ ಅನ್ನ ಮಾಡ್ಕೋತಾ ಇದ್ದಾರೆ. ತಮ್ಮ ಗೆಲುವಿಗಾಗಿ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಎರಡೂ ಪಕ್ಷಗಳು ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರೂ ಕೂಡ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಜೊತೆಗೆ ಅವರ ತಂಡದ ಕೆಲವೊಬ್ಬರಿಗೆ ಜವಾಬ್ದಾರಿಯನ್ನ ನೀಡಿರುವಂತದ್ದು. ಮತದಾರರನ್ನ ಸೆಳೆಯೋದಕ್ಕೆ ತಂತ್ರ ಪ್ರತಿತಂತ್ರವನ್ನ ಇಬ್ರು ಕೂಡ ಹೂಡ್ತಾ ಇದ್ದಾರೆ. ಪಕ್ಷ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಾಗಲಕೋಟೆಯನ್ನ ಗೆಲ್ಲೋದಕ್ಕೆ ಏನೇನೆಲ್ಲ ರಣತಂತ್ರವನ್ನ ಹೂಡಬೇಕು ಎಲ್ಲವನ್ನ ಪ್ರಯತ್ನಿಸ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ವತಿಯಿಂದ ಸತೀಶ್ ಜಾರಕಿಹೊಳಿ ಅವರು ಅಂಡ್ ಟೀಮ್ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ಮತಬೇಟೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ, ಬಾಗಲಕೋಟೆಯನ್ನ ಗೆಲ್ಲಿಸೋದು ಅಥವಾ ಪ್ರಚಾರದ ಸಂಬಂಧಪಟ್ಟಂತಹ ಎಲ್ಲ ಜವಾಬ್ದಾರಿಯನ್ನ ಕಾಂಗ್ರೆಸ್ ನಾಯಕರುಗಳು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಗ್ರೌಂಡ್ ವರ್ಕ್ ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬಾಗಲಕೋಟೆ ಜೊತೆಗೆ ದಾವಣಗೆರೆ ಎರಡೂ ಕ್ಷೇತ್ರಗಳು ಕೂಡ ಈ ಕಡೆ ಬಿಜೆಪಿಗೂ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳ್ತಾರೆ, ಕಾಂಗ್ರೆಸ್ ಕೂಡ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳುವಂಥದ್ದು ಸಾಕಷ್ಟು ಸೆಣಸಾಟವನ್ನ ಮಾಡ್ತಾ ಇದೆ. ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಯಾವಾಗ ಆರಂಭ ಆಯಿತು ಅಲ್ಲಿಂದಲೇ ನಮ್ಮ ಪ್ರಯತ್ನವನ್ನ ನಾವು ಬಿಡೋದು ಬೇಡ, ಗೆಲುವಿಗಾಗಿ ಏನೇನೆಲ್ಲ ಪ್ರಯತ್ನಗಳು ಸಾಧ್ಯ ಅಥವಾ ಜನತೆಯ ಮನವೊಲಿಸೋಕೆ ಏನೇನೆಲ್ಲ ಪ್ಲಾನ್ಸ್ ಅನ್ನ ನಾವು ಮಾಡಬಹುದು ಅನ್ನೋ ಪ್ರಯತ್ನಗಳನ್ನ ಎರಡೂ ಪಕ್ಷಗಳು ಕೂಡ ಮಾಡ್ತಾ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ನೀಡ್ತಾರೆ. ಮುರುಗೇಶ್, ಬಾಗಲಕೋಟೆ ಅಂತ ಬಂದಾಗ ಒಂದು ಕಡೆ ಫ್ಯಾಮಿಲಿ ಯಾರಿದ್ದಾರೆ ಅವರಿಗೆ, ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರದು ಅಂತ ಕೂಡ ವಾದ ವಿವಾದಗಳು ನಡೀತಿತ್ತು. ಈ ಕಡೆ ಬಿಜೆಪಿ ಕೂಡ ರಣತಂತ್ರವನ್ನ ಹೂಡ್ತಾ ಇದೆ. ಈ ಪರಿ ನಾವು ಗೆಲ್ತೀವಿ ಅಂತ ಹೇಗ್ ನಡೀತಾ ಇದೆ ಪ್ರಚಾರದ ಕೆಲಸಗಳೆಲ್ಲ ಅಂತ? ಗಾಯತ್ರಿ, ಈಗಾಗಲೇ ಬಾಗಲಕೋಟೆ ಉಪಚುನಾವಣಾ ಒಂದು ರಣಕಣ ಜೋರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಮತ್ತು ಟಿಕೆಟ್ ಹಂಚಿಕೆಯಲ್ಲಿ ವಿಚಾರದಲ್ಲಿ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಪೈಪೋಟಿ ಇದ್ದ ಮಧ್ಯದಲ್ಲಿ ಕೂಡ ಈಗಾಗಲೇ ಅವರ ಕಿರಿಯ ಪುತ್ರನಿಗೆ ಉಮೇಶ್ ಮೆಟ್ಟಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಅದರ ಜೊತೆಯಾಗಿ ಈಗಾಗಲೇ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲುವಿಗಾಗಿ ಕೆಪಿಸಿಸಿ ಇಂದ ಸಾಕಷ್ಟು ಒಂದು ಚಕ್ರವ್ಯೂಹವನ್ನು ಬೆಳೆಸಲಾಗಿದೆ ಅಂತ ಹೇಳ್ಬೋದು. ಗ್ರಾಮ ಪಂಚಾಯತಿ ವಾರ್ಡ್ ವೈಸ್ ಈಗಾಗಲೇ ಬೀಡು ಬಿಟ್ಟು ತಂಡ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಮುಖಂಡರ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದಾರೆ. ಒಂದು ಜಾತಿವಾರು ಲೆಕ್ಕಾಚಾರ ಆಗಿರ್ಬೋದು ಎಲ್ಲವನ್ನ ಇಟ್ಕೊಂಡು ಈಗಾಗಲೇ ಒಂದು ಚುನಾವಣೆ ಸಮೀಕ್ಷೆಯನ್ನ ಮಾಡ್ತಾ ಇದ್ರೆ. ಆರ್ಥಿಕವಾಗಿ ಸ್ಥಿತಿಗತಿ, ಉದ್ಯೋಗ, ಆದಾಯ ಎಲ್ಲವನ್ನ ಮಾಹಿತಿಯನ್ನ ಕಲೆ ಹಾಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ವರೆಗೂ ಒಂದು ಲೀಡರ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಈ ಎಲ್ಲ ಸೂಪರ್ ಲೀಡರ್ ಅನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ರವಾನೆ ಮಾಡಲಾಗ್ತಾ ಇದೆ. ಹೀಗಾಗಿ ಜಾರಕಿಹೊಳಿ ಅವರು ಸಾಕಷ್ಟು ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಅದರ ಜೊತೆಯಾಗಿ ಈಗಾಗಲೇ ಸಿಎಂ ಅವರಿಗೆ ಜಾರಕಿಹೊಳಿ ಅವರು ಪ್ರತಿನಿತ್ಯವೂ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾವ ಸಮುದಾಯದ, ಯಾವ್ದ ಜಾತಿಯ, ಆಯಾ ಜಾತಿಯ ಮುಖಂಡರಿಗೆ, ಶಾಸಕರಿಗೆ ಮತ್ತು ಸಚಿವರಿಗೆ ಕರೆಯಿಸಿ ಒಂದು ಯಾವ ಸ್ಥಳದಲ್ಲಿ ಅವರನ್ನು ನಿಯೋಜಿತ ಮಾಡಬೇಕು, ಯಾರಿಗೆ ಮನವೊಲಿಸುವಂತ ಕಾರ್ಯ ಮಾಡಬೇಕು, ಎಲ್ಲ ಒಂದು ಚೌಕಟ್ಟು ನಿಟ್ಟಿನಲ್ಲಿ ಜಾರಕಿಹೊಳಿ ಅವರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ ಮುಖಂಡರ ಯಾವ ಪ್ರದೇಶಕ್ಕೆ ನಿಯೋಜನೆ ಮಾಡ್ಬೇಕು ಅನ್ನೋದು ಒಂದು ರೀತಿಯಾಗಿ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಒಂದು ಚಕ್ರವನ್ನು ಬೇಯಿಸಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲವನ್ನು ಕೂಡ ಈಗಾಗಲೇ ಈ ಒಂದು 10 ದಿನಗಳ ನಡುವೆ ಕೂಡ 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲೇ ಬಿಟ್ಟು ಗ್ರಾಮಗಳಿಗೆ ಭೇಟಿ ನೀಡಿ ಒಂದು ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪ್ರಚಾರದಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಗಾಯತ್ರಿ, ಧನ್ಯವಾದ ಮುರುಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತದಾರರನ್ನ ಸೆಳೆಯೋದಕ್ಕೆ ಎರಡೂ ಪಕ್ಷಗಳು ಕೂಡ ತಂತ್ರ ಪ್ರತಿತಂತ್ರಗಳನ್ನ ಹೂಡ್ತಾ ಇದೆ. ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂತದ್ದು ಇನ್ನೇನು 1 ವಾರ 2 ವಾರ ಬಾಕಿ ಇರುವಂತದ್ದು ಎಲೆಕ್ಷನ್ಗೆ. ಹಾಗಾಗಿ ಇರುವಂತ ಸಮಯವನ್ನ ಸಾಕಷ್ಟು ಉಪಯೋಗಿಸ್ಕೊಳ್ಳೋಣ ಅನ್ನೋದನ್ನ ಎರಡೂ ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು.